ಹಾಯ್ ಕನ್ನಡಿಗರೇ, ನಾನು ನಿಮ್ಮ ರಾಹುಲ್ ಕನ್ನಡಿಗ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಂಗ್ರ್ಯಾಚುಲೇಷನ್ ಬ್ರದರ್. ರಾಹುಲ್ ಅಣ್ಣ ತಂಗಿ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸಪೋರ್ಟ್ ಮಾಡಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ರಾಹುಲ್ ಅಣ್ಣ ತಂಗಿ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ಮಾಡ್ತಾರೆ, ನಿಮ್ಗೆ ಹೇಳ್ತಾ ಇರಬೇಕು. ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ, ನೀವು ಸಪೋರ್ಟ್ ಮಾಡಿ. ಅಣ್ಣ ಮೈಸೂರಲ್ಲಿ ಒಂದು ದಿನ ಅಂದ್ರೆ ನಾಳೆ ಒಂದೇ ದಿನ ನೀವು ಒಳಗಡೆ ಏನೇನಿದೆ ಅಂತ ತೋರಿಸ್ತೀನಿ ನಿಮ್ಗೆ. ಹೇಳ್ರಪ್ಪ, ಹೇಳ್ರು. ನಮ್ಮ ಅಣ್ಣ ಯೂಟ್ಯೂಬ್ ಅಲ್ಲಿ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ, ರಾಹುಲ್ ಕನ್ನಡಿಗ ಅಂತ. ಅದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಏನೇನೋ ಉಲ್ಟಾ ಪಲ್ಟಾ ಆಯ್ತು, ಇವಾಗ ಯಾವ ಇವೆಲ್ಲ ರಾಹುಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಚೈಲ್ಡ್ಹುಡ್ ಫ್ರೆಂಡ್, 15 ವರ್ಷದಿಂದ ಫ್ರೆಂಡು. ನೋಡಿ, ಇಂಥ ಫ್ರೆಂಡ್ ಎಲ್ಲರೂ ಸಿಗ್ತಾರ ನೋಡಿದೀರಾ? ನಾವು 2 ವರ್ಷ ದೂರ ಆಗಿದ್ವಿ, ಇವಾಗ ಹತ್ರ ಆಗಿದ್ದೀವಿ. ಅರ್ಥ ಆಯ್ತು ಅನ್ಸುತ್ತೆ. ಲೈಕ್ ಮಾಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದನ್ನ ಮಾತ್ರ ಮರಿಬೇಡಿ. ನಗು ಬರ್ಲಿಲ್ವಾ? 150 ಯಾವ್ದು ತಗೊಳ್ಳಿ. 150 ವೆಲ್ಕಮ್ ಬ್ಯಾಕ್ ಟು ರಾಹುಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಲಗಾಸು ಹಾಯ್ ಕನ್ನಡಿಗರೇ, ನಾನು ನಿಮ್ಮ ರಾಹುಲ್ ಕನ್ನಡಿಗ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ, ರಾಹುಲ್ ಕನ್ನಡಿಗ ಅಂತ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರಾಹುಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇದು ಆಕ್ಚುಲಿ ಚೆನ್ನಾಗಿದೆ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು. ಹಾಯ್ ಕನ್ನಡಿಗರೇ, ನಾನು ನಿಮ್ಮ ರಾಹುಲ್ ಕನ್ನಡಿಗ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊನ್ನೆ ಲಾಗ್ ಮಾಡಿದ್ದೆ, ತುಂಬ ಸಪೋರ್ಟ್ ಮಾಡಿದ್ದೀರಾ. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಇವತ್ತಿನ ಲಾಗ್ ಏನಂತಂದರೆ, ನಾಳೆ ನಮ್ಮ ಒಬ್ಬರು ತಂಗಿದು ಬರ್ಡೇ ಇದೆ. ಬರ್ಡೇಗೆ ಅವರು ಶಾಪಿಂಗ್ ಮಾಡಬೇಕಂತೆ, ಶಾಪಿಂಗ್ ಮಾಡ್ತಾರೆ. ಮತ್ತು ಒಂದು ಮೊಬೈಲ್ ಏನೋ ತೊಗೋಬೇಕಂತೆ, ಅವರು ಸೆಲ್ಫ್ ದುಡ್ಡಲ್ಲಿ ತೊಗೋತಿದ್ದಾರೆ. ಮತ್ತು ನಾನು ನಮ್ಮ ತಮ್ಮ ಇಬ್ಬರು ಒಂದು ಪಾರ್ಟ್ ಟೈಮ್ ಜಾಬ್ ನೋಡಬೇಕು ಅಂತ ಹೋಗ್ತಾಯಿದ್ದೀವಿ. ಬನ್ನಿ ನೋಡ್ಕೊಂಬರೋಣ ಹೇಗಿರುತ್ತೆ ಅಂತ. ನಿಮಗೆ ಗೊತ್ತಾಗುತ್ತೆ ಈ ಲಾಗ್ ಮುಂದೆ ಏನಾಗುತ್ತೆ ಅಂತ. ಬನ್ನಿ. ಮಹಾಲಕ್ಷ್ಮಿ ಫ್ಯಾಷನ್ಸ್ ಅಂತ ಇದೆ ಫ್ರೆಂಡ್ಸ್. ಆವಾಗಲೇ ಹೇಳಿದ್ನಲ್ಲ, ಎಲ್ಲೋ ಜಾಬ್ ನೋಡೋಕೆ ಹೋಗಬೇಕು ಅಂತ. ಹಂಗೆ ಹೋಗೋ ದಾರಿಲಿ ನಮ್ಮ ಫ್ರೆಂಡ್ಸು ಹಂಗೆ ನಮ್ಮ ತಂಗಿದಿರು ಸಿಕ್ಕಿದ್ರು, ಬಟ್ಟೆ ತೊಗೋಬೇಕು ಅಂತ. ಇಲ್ಲಿ ನಮ್ಮ ಮಾಮವ್ರ ಅಂಗಡಿ ಇದು, ಇಲ್ಲಿ ಬೈಂಡಳ್ಳಿ ಹತ್ರ ಇರೋದು. ಇಲ್ಲಿ ಬಂದಿದ್ದೀವಿ, ಬನ್ನಿ ನೋಡೋಣ. ಇದು ನಮ್ಮ ಅತ್ತೆ ಅವರು ರೀಸೆಂಟಾಗಿ ಓಪನ್ ಮಾಡಿರೋ ಶಾಪ್ ಇದು. ಇವರೇ ನಮ್ಮ ಅಕ್ಕ, ಇವರೇ ಶಾಪು. ಇಲ್ಲಿ ಇದು ಬೈಂಡಳ್ಳಿಲಿ ಇರೋದು. ಇದು ಕಮ್ಮಿ ರೇಟ್ಗೆ ಸಿಗುತ್ತೆ, ಬನ್ನಿ. ನೀವು ಒಳಗಡೆ ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ. ಬೇರೆ ಒಳಗಡೆ ಬೈಂಡಳ್ಳಿ ಅಂತದೆ, ಅಲ್ಲಿ ಲೊಕೇಟ್ ಆಗಿರೋ ಶಾಪ್ ಇದು. ಮಹಾಲಕ್ಷ್ಮಿ ಫ್ಯಾಷನ್ಸ್ ಅಂತ. ಇದು ನಮ್ಮ ಮಾಮೂರೇ ಸ್ಟಾರ್ಟ್ ಮಾಡಿದ್ದಾರೆ, ಈಗ ರೀಸೆಂಟಾಗಿ ಓಪನ್ ಮಾಡಿರೋದು. ಬನ್ನಿ, ಅದಕ್ಕೆ ನಮ್ಮ ತಂಗಿದು ಬರ್ಡೇ ಇದೆ, ಅದಕ್ಕಂತ ಇಲ್ಲಿ ಬಟ್ಟೆ ತೊಗೊಳಕ್ಕೆ ಬಂದಿದ್ದಾರೆ ನೋಡಿ. ಆವಾಗಲೇ ಹೇಳಿದೆ ನಾನು ನಮ್ಮ ಅತ್ತೆ ಅಂಗಡಿಗೆ ಒಳಗಡೆ ತೋರಿಸ್ತೀನಿ ಅಂತ. ಇಲ್ಲಿ ಇವರೇ ನಮ್ಮ ತಂಗಿದಿರೋ ಬಟ್ಟೆ ತಗೋತಿದ್ದಾರೆ. ಹಾಯ್ ಅಂತ ಹೇಳ್ತಾ ಇದ್ದಾರೆ. ನಾಳೆ ಇವ್ರದೇ ಬರ್ಡೇ ಇರೋದು, ಬರ್ಡೇ ಗರ್ಲು. ಅದಕ್ಕೋಸ್ಕರ ಬಟ್ಟೆ ತಗೋಬೇಕು ಅಂತ ಬಂದಿದ್ದಾರೆ. ಅಡ್ವಾನ್ಸ್ ಬರ್ಡೇ ಗರ್ಲೆ.
ನೀವು ಒಂದ್ಸಲ ವಿಶ್ ಮಾಡ್ಬಿಡಿ ಕಾಮೆಂಟಲ್ಲಿ. ಥ್ಯಾಂಕ್ ಯು ಗೈಸ್. ಇನ್ನು ಮಾಡಿಲ್ಲ. ಇವರು ಚಂದನ ನಾವು ರಾಹುಲ್ ಅಣ್ಣವ್ರ ತಂಗಿ. ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ಸಪೋರ್ಟ್ ಮಾಡಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನಾವು ರಾಹುಲ್ ಅಣ್ಣವ್ರ ತಂಗಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ಮಾಡ್ತಾರೆ, ನಿಮ್ಗೆ ಹೇಳ್ತಾ ಇರಬೇಕು. ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ, ನೀವು ಸಪೋರ್ಟ್ ಮಾಡಿ. ಬನ್ನಿ, ನಮ್ಮ ಬೆಸ್ಟಿ ಪೂಜಾ ಅವರು ಬಟ್ಟೆ ಕುತ್ಕೊಂಡು ನೋಡ್ತವ್ರೆ. ಇವರು ನಮ್ಮ ಅತ್ತೆ, ಇವ್ರದ್ದೇ ಅಂಗಡಿ ಇದು. ಚಿನ್ನು ಮಕ್ಕ ತೋರ್ಸಲಿ. ಚಿನ್ಮಯ್, ಚಿರಾಗ್. ಹಾಯ್ ಮಾಡಿ. ಹಾಯ್ ಗೈಸ್. ಯಾಕೋ ಚಿನ್ಮಯ್ ನಾಚ್ಕತಿದ್ಯಾ? ಇವ್ರು ನಮ್ಮ ತಂಗಿ ಏನೋ ಮಾತಾಡ್ತವ್ರೆ. ಲತಾ, ನೀವು ಮಾತಾಡೋದು ನಾಚ್ಕೋತವ್ರೆ ನಮ್ಮ ತಂಗಿ. ನಿನ್ಗೊಂದು ಡೈಲಾಗ್ ಎಲ್ಲ ಹೇಳು. ಚೈಲ್ಡ್ಹುಡ್ ಫ್ರೆಂಡ್, 15 ವರ್ಷದಿಂದ ಫ್ರೆಂಡು. ನೋಡಿ, ಇಂಥ ಫ್ರೆಂಡ್ ಎಲ್ಲರೂ ಸಿಗ್ತಾರ ನೋಡಿದೀರಾ? ಒಂದ್ 2 ವರ್ಷ ದೂರ ಆಗಿದ್ವಿ, ಇವಾಗ ಹತ್ರ ಆಗಿದ್ದೀವಿ. ಅರ್ಥ ಆಯ್ತು ಅನ್ಸುತ್ತೆ. ಹಿಂಗೆ ಹತ್ರನೇ ಇರಿ. ಹಿಂಗೆ ಹತ್ರನೇ ಇರ್ತೀವಿ. ಇಷ್ಟೇ ನನ್ನ ಮಾತು ಇಲ್ಲಿಗೆ ಮುಗಿಸಿ. ನೋಡಿ BMTC ಬಸ್ಸು. ಇವಳು ಲೇಸ್ರಿ. ಲೇಡೀಸ್ಗೆಲ್ಲ ಫ್ರೀ ಬಸ್ಸಲ್ಲೇ ಬರೋದು ಬಿಟ್ಟು ಗಾಡೀಲಿ ಬಂದವ್ರೆ. ಇದು ನನಗಿಂತ ಊಟ ಅದೇ ನಮ್ಮನೆ ಪಕ್ಕನೆ ಬೇಡ, ಇದೆ ಸರ್ ಮನೆ ಗುಡ್ಸಕ್ಕೆ. ಅಲ್ವಾ? ಬರ್ಡೇ ಗರ್ಲು ಮಾಸ್ಕ್ ಹಾಕೊಂಡು ಸೈಲೆಂಟ್ ಆಗಿ ನಿಂತ್ಬಿಟ್ಟವ್ರೆ. ಮೌನವ್ರತ ಮಾಡ್ತಾವ್ರಂತ ಇವತ್ತು ನಾಳೆ ಬರ್ಡೇಗೆ. ಇವಾಗ ಇದು ಟ್ರೆಂಡಿಂಗ್ ಅಲ್ಲಿ ಇರೋದು. ವಾವ್, ಚೆನ್ನಾಗೈತೆ ಅಂತ ನೋಡಿ. ಸೂಪರ್ ಬ್ಯೂಟಿಫುಲ್. ಆಂಟಿ ಇದ್ರಲ್ಲಿ ಬ್ಲ್ಯಾಕ್ ಕಲರ್ ಬರುತ್ತೆ ತಾನೆ? ಅದಿಲ್ಲ. ಪಿಂಕ್ ಪೂಜಕ್ಕ ವೈಟೇ ಚೆನ್ನಾಗಿದೆ. ವೈಟೇ ಚೆನ್ನಾಗಿದೆ. ತೋರಿಸ್ತೀನಿ ನೋಡಮ್ಮ. ಇವನ್ ಚಿನ್ಮಯಿ ಬಟ್ಟೆ ನೋಡಂದ್ರೆ ಬರೀ ನನ್ನೇ ನೋಡ್ತವನೆ. ಮಾತಾಡ. ಹಾಯ್ ಗಾಯ್ಸ್, ನಾನು LKG ಓದ್ತಿದ್ದೀನಿ. UKG ಅಲ್ವೇನಾ? ಮಾತಾಡು. ಮಾತಾಡು. ರೈಮ್ಸ್ ಹೇಳ್ತೀಯ? ಇವಾಗ ಹೇಳು ರೈಮ್ಸ್ನ. ಇದೇಳು ಗುಂಡಾಡಿ 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 ಚಿನ್ನ ಇನ್ನು ಬೇಕು ಅಂತ ಅಷ್ಟೇನಾ? ಪೂಜಾ ವೈಟ್ ಅಂತ ಇದೆ ನೋಡು. ಇವರು ನಮ್ಮ ಫ್ರೆಂಡ್ ಪೂಜಾ ನೋಡಿ, ಏನು ಮಾತಾಡ್ತಾನೆ ಇಲ್ಲ, ಸುಮ್ಮನೆ ಬಟ್ಟೆ ನೋಡ್ತಾರೆ. ಸಬ್ಸ್ಕ್ರೈಬ್ ಪೂಜಕ್ಕ ಫುಲ್ ಅಂಡರ್ ಎಸ್ಟಿಮೇಟೆಡ್ ಮಾಡ್ತಾ ಇದ್ದೀನಿ. ಆ ತಂಗಿನೇ ಅವ್ರಿಗೆ ರೋಸ್ಟ್ ಮಾಡ್ತವ್ರೆ. ರಾಹುಲ್ ಅಣ್ಣ ಒಂದಿನ ನಮ್ಮ ಮನೆಗೆ ಬಂದ್ರೆ ನಮ್ದೇ ಒಂದು ಕಾಮಿಡಿ ಆಗುತ್ತೆ, ಸೀರಿಯಸ್ ಆಗಿ ಒಂದಿನ ಮಾಡೋಣ. ಅದನ್ನು ಒಂದು ಒಂದಿನ ಫ್ರೀ ಮಾಡ್ಕೊಳ್ಳೋಣ, ಎಲ್ಲರೂ ಬರ್ತೀವಿ. ಬರ್ರಿ. ಬ್ಲೂ ಕಲರ್ ಮಾಡ್ತಾ ಇದ್ದೀನಲ್ಲ. ವಾವ್, ಸೂಪರ್, ಫ್ಯಾಂಟಾಸ್ಟಿಕ್. ಮಾಡ್ಬೇಕು. ಹೌದೌದು, ಸ್ಟಾರ್ಟಿಂಗ್ ಅಲ್ಲೇ ಅಷ್ಟು ಇರ್ಬೇಕು. ಲೈಕ್ ಮಾಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡಿ.
ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದನ್ನ ಮಾತ್ರ ಮರಿಬೇಡಿ. ನಗು ಬರ್ಲಿಲ್ವಾ? ಚೆನ್ನಾಗಿದೆಯಾ ಡ್ರೆಸ್ಸು? ಫುಲ್ ತೋರಿಸಿ ಅದನ್ನ. ಚೆನ್ನಾಗಿದೆ, ನಿನಗೂ ಚೆನ್ನಾಗಿ ಕಾಣಿಸುತ್ತೆ. ಮಾತಾಡಿ ನೀವು. ಎಷ್ಟಕ್ಕ? ಕಮ್ಮಿ ಕೊಡಾಕ ಇವ್ರು ಯಾರು ಅಲ್ಲ, ನಮ್ಮ ಫ್ರೆಂಡ್ಸು, ನಮ್ಮ ತಂಗಿದಿರೋ. ಯಾವಾಗಲೂ ನೀವು ಹಿಂಗೆ ಕಮ್ಮಿ ಕೊಟ್ರೆ ನೆಕ್ಸ್ಟ್ ಟೈಮು ಬರ್ತಾರೆ ಇಲ್ಲಿಗೇನೆ. ಇಲ್ಲೇ ಶ್ರೀಗಾಳಿಲಿ ಇರ್ತಾರೆ. ಹುಡ್ಕೊಂಬರ್ತಾರೆ. ಗೊತ್ತಿಲ್ಲ, ನಮ್ಮ ಅಮ್ಮ ಕೊಡ್ಸಿದ್ರು. ಇನ್ನು ಪಾಪು ಕೊಡಿಸ್ಬೇಕು. ನೆಕ್ಸ್ಟ್ ಇದೇ ತರ ಚೆನ್ನಾಗಿದ್ರೆ ದೇವಕಿ ಅವರು ಇವರು ತಗೋತಾರೆ. ಚಂದನ ಅವರು ತಗೊಂಡವ್ರ ಅಲ್ಲ, ನೆಕ್ಸ್ಟ್ ಟೈಮ್ ಹೇಳಿದ್ದು ತಗೋತಿಲ್ಲ. ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಆಗಿ ಕೊಡ್ಸಾಳೆ ಒಂದ್ ಜೊತೆ ಬಟ್ಟೆ. ಕನ್ಸಲ್ಲಿ ಮೀಶೋ ರೇಟ್ಗೆ ಬರುತ್ತೆ ಅಂಗಡಿ ಕೂಡ ಅಷ್ಟೇ ಆಯ್ತು. ಕಮ್ಮಿ ಮಾಡಿ ಅಂತವ್ರೆ. ನೋಡಿ ಹೆಣ್ಮಕ್ಳು ಹೆಂಗ್ ಮಾತಾಡ್ತಾರೆ, ಬಾರ್ಗಿನ್ ಮಾಡ್ತವ್ರೆ. ಹೆಣ್ಮಕ್ಳು ಇರೋದೇ ಅದಕ್ಕಲ್ವಾ. ಎಷ್ಟಂಟೆದು? ಏನ್ ಡೈಲಾಗ್ ಕೇಳಿದ್ರು? ಅವಳಿಗೆ ಸೂಟಬಲ್ ಡೈಲಾಗ್. ಇವನ್ ಬರೀ ರೈಮ್ಸ್ ಹೇಳ್ತವನೆ. ಈ ಕಡೆ ಬಾರ. ಬಾ ರೈಮ್ಸ್ ಹೇಳ, ಬಾ ರೈಮ್ಸ್ ಹೇಳ್ತಾನಂತೆ. ಮನೇಲಿ ಇದ್ದಾಗ ರೈಮ್ಸ್ ಅಂತಿರ್ತಾನೆ. ಎಲ್ಲ ಮೀಶೋಲ್ ಪಳಗ್ಬಿಟ್ಟು ಬಟ್ಟೆ ಅಂಗಡಿಲೆಲ್ಲ ಎಲ್ಲಿ ತಗೋತೀರ ನೀವು? ಬರೀ ಆನ್ಲೈನ್ ಅಲ್ಲಿ ಮೀಶೋ, ಫ್ಲಿಪ್ಕಾರ್ಟ್, ಶಾಪ್ಸಿ. ನಿಮ್ ಬಟ್ಟೆ ಬೇರೆ, ಈ ಬಟ್ಟೆ ಬೇರೆ. ಈ ತರನು ಬಟ್ಟೆ ಇದೆ, ತೋರ್ಸ್ಲಮ್ಮ. ಈ ಬಟ್ಟೆ ಬೇರೆ, ಆ ಬಟ್ಟೆ ಬೇರೆ. ಬೇರೆ ನೋಡೋದೇ ಫುಲ್ ಸ್ಲೀವ್, ಅದು ಬಿಟ್ಟು ಫುಲ್ ಸ್ಲೀವ್ ಇಲ್ಲ ತೋರ್ಸು. ಆ ಬಟ್ಟೆನೇ ಬೇರೆ ಅಮ್ಮ. ಈ ಬಟ್ಟೆನ ಹುಡ್ಕೊಂಡು ಬಂದವ್ರೆ. ಇಲ್ಲೇ ಇದೆಯಾ ಬಟ್ಟೆ? ನಾತ್ರ ಇದೆ ಆಲ್ರೆಡಿ ಬಟ್ಟೆ. ಇದು ಇದೇ ತರದ್ ಇಲ್ಲಿ ಇನ್ನೊಂದು ಬೇರೆ ತರ ತಗೊಳ್ಳೋಣ ಅಂತ. ನೀವೇ ನೋಡಿರಿ, ನಿಮ್ಗೇನು ಅದೇ ಹೊರಗಡೆ ಸ್ಕ್ರೀನ್ ಹಾಕಿದಲ್ಲಮ್ಮ, ಆ ತರ ಬಟ್ಟೆ ಇದು. ಪಿಂಕ್ ಕಲರ್ ಹಾಕಿ ಅದೆಷ್ಟು ಆಂಟಿ? 1900. ನೋಡಿ ಬಟ್ಟೆನ ಬಾರ್ಗಿನ್ ಮಾಡ್ತಾವ್ರೆ ನಮ್ಮ ಫ್ರೆಂಡು. ಅವರು ಕೊಡ್ತಾ ಇಲ್ಲ, ಇವರು ಬಿಡ್ತಾ ಇಲ್ಲ. ಗಂಟ್ಲು ಬೇರೆ ಕಟ್ಕೊಂಡ್ಬಿಡೈತಂತೆ. ಫೈನಲ್ ಆಗಿ ಬೇಜಾರೇನಿಲ್ಲ. ನಮ್ಗೆ ತಂದಿಕ್ಕಿಂತ 20 ರೂಪಾಯಿ ಕಡಿಮೆ ಮಾಡಿದ್ದೀನಿ. ನಮ್ಮ ತಮ್ಮನಿಗೋಸ್ಕರ ಕಡಿಮೆ ಮಾಡಿದ್ದೀನಿ, ಅವ್ರು ಕರ್ಕೊಂಡ್ಬಂದಿದ್ರು. ಫೈನಲ್ ಆಗಿ ಈ ಬಟ್ಟೆ ಅದೇ ರೇಟ್ನಾಗೆ 500-600 ರೂಪಾಯಿ ಕೊಟ್ಟಿದ್ರೆ ಫ್ರೀ ಬೈರಿ. ಹ್ಯಾಂಗೆ ನಮ್ಮ ತಮ್ಮ ಪರಿಚಯ ಇದ್ದಾನ. ಅಕ್ಕ ಬರುತ್ತೆ ಅಂತಂದ್ರೆ ಯೂಸ್ ಕೊಡಿ. ಮಾಡಿ ಎಲ್ಲರ
ತಾಳೆ 2 ತಾಳೆ ವಿಚಾರಿಸ್ಕೊಳ್ಳಿ ಬಟ್ಟೆ ಏಟ್ ಕೊಡ್ಬೇಕಂತ ನಾವು ವಿಚಾರಿಸ್ಕೊಂಡೇ ಕೊಡಿ. ವಿಚಾರಿಸೋದಲ್ಲ, ಬಟ್ಟೆ ತಗೊಳ್ತಾನೆ ಇರ್ತೀವಿ. ಜಾಸ್ತಿ ಯಾರು ತಗೊಳಲ್ಲ, ನೋಡಿ ಅದಕ್ಕೆ ಕೊಡಿ ಹಾಕೊಂಡು ಅಲ್ಲಿ ಎಲ್ಲರೂ ಒಂದೇ ಜೊತೆ ತಗೊಂಡ್ರು ಬಿಡಪ್ಪ ಅನ್ನಕ್ಕೆ. ಈಗ 4 ಜೊತೆ ಬಟ್ಟೆ ತಗೋತಾ ನೀವು ಹಾಕೊಂಡ್ ಕೊಡ್ತೀವಿ. ಮನೆಗೆ ಹೋಗ್ಬೇಡ, ಒಬ್ಳೆ ತಿರ್ಗಾ ಬಂದು ತಗೊಂಡ್ ಹೋಗ್ತಾ ಇರ್ತೀವಿ. ಮಾಮ ಹೋದನಂದ್ರೆ ಮಾಮ ಸಂಗಟ ಹೋಗ್ತೈತೆ. ಟೈಮ್ ಆಗುತ್ತೆ ನೋಡಿ ಅಂತೀವಿ. ಇದು 800 ರೂಪಾಯಿ ಮಾಡ್ಕೊಳ್ರಿ. 800 ನಮಗೆ ನಮಗೆ ಅಷ್ಟು ಕೂತು ಫುಲ್ಲು ಡೀಪಾಗಿ ಯೋಚನೆ ಮಾಡ್ತಾರೆ, ನಾಚ್ಕೋತಾರೆ. ಚಂದನ ಚಿಂಗಮ್ಮ ಆಗಿದ್ದಾಳೆ. ಚಿಂಗಮ್ಮ ಬಾಯರು ಬಂದ್ಬಿಟ್ಟು ಫೈನಲ್ ರೇಟ್ ಆಯ್ತು ನಮ್ಮ. ನಿಮ್ಗೆ ಲಾಸ್ ಆದ್ರೆ ಬೇಡಮ್ಮ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನಿಮ್ಗೆ ಇಷ್ಟ ಆದ್ರೆ ಬೇಡಿ. ಅವ್ರಿಗೆ ರೇಟ್ ಅಡ್ಜಸ್ಟ್ ಆಗಿಲ್ಲ, ಅದಕ್ಕೆ ಇದು ಬೇಡ ಅಂತ ಬೇರೆ ನೋಡ್ತಾವ್ರೆ. ಅವ್ರ ತಂಗಿ ಜೀನ್ಸ್ ಅಂತ ಜೀನ್ಸ್ ನೋಡ್ತಾ ಇದ್ದಾರೆ. ನೋಡಾಯ್ತು, ಇದನ್ನ ಸೆಲೆಕ್ಟ್ ಮಾಡವ್ರೆ. ಚೆನ್ನಾಗಿದೆಯಾ ಫ್ರೆಂಡ್ಸ್? ಮಾರ್ವಲೆಸ್. 450 ಅಂತೆ. ನೋಡಿ, ಕಮ್ಮಿ ಕೊಡಿ, 1000 ರೂಪಾಯಿ. ರೇಟ್ ಮಾತಾಡ್ತವ್ರೆ. ನೀವು ತಾನೇ ಹುಡುಗಿ ಡ್ರೆಸ್ಸು, ನಾನು ಹಾಕತ್ತೀನಿ. ನೀವು ಮಾತಾಡಿ. ನಾನು ಕಡಿಮೆ ಹೇಳ್ತಾ ಇದ್ದೀನಮ್ಮ, ನಿಮಗೆ ಸೆಟ್ ಆಗ್ತಾ ಇಲ್ಲ. ಜಾಸ್ತಿ ಏನು ಹೇಳ್ತಾ ಇಲ್ಲ ಏನಿಲ್ಲ. ಕಡಿಮೆ ಅಂತ ಬಂದ್ರೆ ರೇಟ್ ಕೇಳ ವಾಪಸ್ ಹೋಗಿ ಹೇಳ್ತಾ ಇರ್ತೀನಿ. ಆ ಥರ ಏನಿಲ್ಲಮ್ಮ. ಸುಂಕ ಕಟ್ಟಿದ್ವಿ ನೋಡೋ ಅಂತ ಬಂದ್ವಿ ಹೊಸ ಶಾಪ್ ಅಲ್ಲ. ಇನ್ನು ಸುತ್ತಲ ಬುಕ್ಕೆಟ್ಟಾಗೆ ನಮ್ಗೆ ಅಲ್ಲಿ ತಗೊಂಡಿದ್ದೀನಿ, ಮೊನ್ನೆ ತಾನೇ ಡ್ರೆಸ್ ತಗೊಂಡಿದ್ದೆ. ಅದಕ್ಕೆ ಮತ್ತೆ ಪ್ಯಾಂಟ್ ತರೋಕ್ಕೂ ಅಲ್ಲೇ ಹೋಗ್ತಿದ್ದೆ ನಾನು. ಶಾಪಿಂಗು ಏನೋ ತಗೋಬೇಕು ಅಂತ ಬಂದು ರೇಟ್ ಅಡ್ಜಸ್ಟ್ ಆಗಿಲ್ಲ ಅಂತ ಒಂದು ಪ್ಯಾಂಟ್ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಫುಲ್ ಬಾರ್ಗಿನ್ ಮಾಡ್ತಾರೆ. 550 ಇದು 550 1000 ರೂಪಾಯಿ ತಗೊಂಡಿದ್ದೆ. 50 ರೂಪಾಯಿ ಕಡಿಮೆ ಮಾಡಿದ್ದೀನಿ. ಈಗ ಅಲ್ಲಿ ಎಷ್ಟು ಪ್ರೈಸ್ ಐತೆ? ಎಲ್ಲಿ ಕಡಿಮೆ ಇಲ್ಲಮ್ಮ. MRP ನೋಡಮ್ಮ, MRP ನೋಡಿ. ಇವ್ರು ಫುಲ್ಲು ಡೀಪಾಗಿ ಥಿಂಕ್ ಮಾಡ್ತವ್ರೆ ಮೊಬೈಲ್ ಇಟ್ಕೊಂಡು. ಕಾಲೇಜ್ ಹೋಗ್ಬೇಕು, ಇವ್ರು ಬರ್ತಾ ಇಲ್ಲ ಅದಕ್ಕೆ. ನೈಟ್ ಕಾಲೇಜಾ? ವಾ, 100% ಹೋಗಿ 5.5 ಮನೆ ಅಂತಿ ಅರ್ಧಕ್ಕೆ ಅರ್ಧ ರೇಟ್ ಕಮ್ಮಿ ಮಾಡ್ತೀವಿ. ಬರೀ ನೀವು 150 ರೂಪಾಯಿ ಕಮ್ಮಿ ಮಾಡಿ. ಹೇಳ್ಬೇಕಂದ್ರೆ ನಮ್ಮ ತಮ್ಮ ಕರ್ಕೊಂಡು ಇದು ಇದು ಆಕ್ಚುಲಿ ಚೆನ್ನಾಗಿರೋ ಇಲ್ಲ ಅಂತಿ 2 ಸೇರಿ 1000 ಅಷ್ಟೇ. ಇಲ್ಲ ಫೈನಲಿ ಯಾವುದೋ ಒಂದು ಪ್ಯಾಂಟ್ ತಗೊಂಡ್ರು. ಇಷ್ಟೊತ್ತು ಬಾರ್ಗಿನ್ ಮಾಡಿ ಮಿಕ್ಕಿರೋ ಚೇಂಜ್ ಇಸ್ಕೊಂಡು ಹೋಗ್ತಾವ್ರೆ. ಏನಂದೆ ಇನ್ನೊಂದ್ಸಲ ಹೇಳು. ಮಿಕ್ಕಿರೋ ಚೇಂಜ್ ಇಸ್ಕೊಂಡು ಹೋಗ್ತಾವ್ರೆ. ಇದು ನಮ್ಮ ಮಾಮವ್ರ ಅಂಗಡಿ. ಇಲ್ಲಿ ಬಟ್ಟೆ ತಗೋಬೇಕು ಅಂತ ನಮ್ಮ ಫ್ರೆಂಡು, ನಮ್ಮ ತಂಗಿದಿರೆಲ್ಲ ಬಂದಿದ್ರು. ಅವ್ರಿಗೆ ಯಾವುದು ಅಷ್ಟೊಂದು ಅಂದರೆ ಬಟ್ಟೆಗಳು ಇಷ್ಟ ಆದವು, ರೇಟ್ ಅಡ್ಜಸ್ಟ್ ಆಗಿಲ್ಲ, ಅದಕ್ಕೋಸ್ಕರ ಬೇರೆ ಕಡೆ ಹೋಗ್ತಾವ್ರೆ. ಈಗ ಒಂದು ಪ್ಯಾಂಟ್ ತೊಗೊಂಡಿದ್ದಾರೆ, ಬನ್ನಿ ಕೇಳೋಣ ಅವ್ರನ್ನ. ಸುಂಕದಗಟ್ಟೆಗೆ ಹೋಗ್ತಿದೀವಿ, ಅಲ್ಲಿ ನೋಡ್ಬಿಟ್ಟು ಅಲ್ಲಿ ಕಡಿಮೆ ರೇಟ್ ಆದ್ರೆ ತೊಗೊಂತೀವಿ, ಅಂದರೆ ಮನೆಗೆ ನಡೀತೀವಿ ಅಷ್ಟೇ. ನಮ್ಮ ಅಣ್ಣ ಯೂಟ್ಯೂಬಲ್ಲಿ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ, ರಾಹುಲ್ ಕನ್ನಡಿಗ ಅಂತ. ಅದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಏನೇನೋ ಉಲ್ಟಾ ಪಲ್ಟಾ ಆಯ್ತು, ಇವಾಗ ಅದನ್ನ ಕಟ್ ಮಾಡಿ ಯಾವ ಇವೆಲ್ಲ ಯೂಟ್ಯೂಬ್
ಚಾನಲ್ ಓಪನ್ ಮಾಡಿದ್ದಾರೆ, ರಾಹುಲ್ ಕನ್ನಡಿಗ ಅಂತ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರಾಹುಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇದು ಆಕ್ಚುಲಿ ಚೆನ್ನಾಗಿರೋ 150 ಯಾವ್ದೇ ತಗೊಂಡು 150 ನೆಕ್ಸ್ಟ್ ಇವ್ರನ್ನ ಹಿಡ್ಕೊಂಡು ಒಂದು ಲಾಗ್ಸ್ ಮಾಡಬೇಕು. ನಾಳೆ ಇವ್ರು ಸಿಗ್ತಾರೆ. ನಾಳೆ ಇವ್ರದೇ ಬರ್ಡೇ ಇರೋದು. ಮೈಸೂರಲ್ಲಿ ಅಣ್ಣ ಮೈಸೂರಲ್ಲಿ ಒಂದು ದಿನ ಅಂದ್ರೆ ನಾಳೆ ಒಂದು ದಿನ, ನಾಳೆ ಒಂದೇ ದಿನ. ಇವರು ಕಮಿಟೆಡ್ ಅಂತ ನೋಡಿ, ಎಲ್ಲ ಸಿಂಗಲ್ಸು. ಏನಂದೆ ಇನ್ನೊಂದ್ಸಲ ಹೇಳು. ಎಲ್ಲ ಸಿಂಗಲ್ಸು. ಸೂಪರ್ ಆಗಿದೆ. ದುಷ್ಟ ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು.